ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಎಂದ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ನಡೆದಿರೋ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ವಂದೇ ಮಾತರಂ ಭಾರತ್ ಮಾತಾ ಕಿ ಅಂತ ಹೇಳಿದ್ರು ಕೂಡ ಬೆದರಿಕೆಯನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಏನು ಕತೆ ಇದು? 80ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದ ಶಾಹೀನ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಎಂದವರಿಗೆ ಬೆದರಿಕೆ ಹಾಕಿರೋದು. ಪ್ರಾಂಶುಪಾಲ ಅಬ್ದುಲ್ ಹಕೀಂ ವಿರುದ್ಧ ವಿದ್ಯಾರ್ಥಿ ತಂದೆ ದೂರನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ಧ್ವಜಾರೋಹಣದ ಬಳಿಕ ಪಿಯು ವಿದ್ಯಾರ್ಥಿ ಸಾಗರ್ ಘೋಷಣೆಯನ್ನ ಕೂಗಿದ್ದ. ಧಾರ್ಮಿಕ ಸಮುದಾಯಕ್ಕೆ ಸೇರಿದ ಘೋಷಣೆ ಇದು ನಮ್ಮ ಕಾಲೇಜಿನಲ್ಲಿ ನಡೆಯಲ್ಲ ಅಂತೇಳಿ ಪ್ರಾಂಶುಪಾಲರು ಬೆದರಿಕೆಯನ್ನು ಹಾಕಿದ್ದಾರೆ. ಕಾಲೇಜಿನಲ್ಲಿ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಪ್ರಿನ್ಸಿಪಲ್ ನಡೆ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಪ್ರಾಂಶುಪಾಲ ಅಬ್ದುಲ್ ಹಕೀಂ ವಿರುದ್ಧ ವಿದ್ಯಾರ್ಥಿಯ ತಂದೆ ದೂರನ್ನು ಕೊಟ್ಟಿರೋದು. ಧ್ವಜಾರೋಹಣದ ಬಳಿಕ ಪಿಯುಸಿ ವಿದ್ಯಾರ್ಥಿ ಸಾಗರ್ ಭಾರತ್ ಮಾತಾ ಕಿ ಅಂತೇಳಿ ಜಯಘೋಷವನ್ನು ಮೊಳಗಿಸಿದ್ದಾನೆ. ಇದು ಧಾರ್ಮಿಕ ಸಮುದಾಯಕ್ಕೆ ಸೇರಿದ ಘೋಷಣೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ತಲೆಯಲ್ಲಿ ಏನಿದೆ? ಹಾಗಾದ್ರೆ ಇದು ನಮ್ಮ ಕಾಲೇಜಿನಲ್ಲಿ ನಡೆಯಲ್ಲ ಅಂತೇಳಿ ಪ್ರಿನ್ಸಿಪಲ್ ಬೆದರಿಕೆ ಹಾಕ್ತಾರೆ. ಹಾಗಾದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋಂಗೂ ಇಲ್ವಾ ಕಾಲೇಜ್ನಲ್ಲಿ? इसमें प्रॉब्लम क्या है सर? इसको क्यों ये कर रहे हैं सर? आप एजुकेशन कैसा हो रहा है वो पूछिए। वंदे मातरम बोले। एजुकेशन सर सर ठीक है, सुनिए अभी एजुकेशन के बारे में नहीं है, उसके बारे में है। भारत माता की जय वंदे मातरम बोले तो आपको तकलीफ क्या है? तकलीफ तो नहीं है सर, सुनिए सर। बिल्कुल बिल्कुल भारत माता भी बोलते हैं। आए बिंदास पूरा लगता है और यहाँ काम कर बिंदास। वंदे मातरम